ಹೋಶೇಯನ ಪ್ರವಾದನೆಯ ಗ್ರಂಥ 12ನೇ ಅಧ್ಯಾಯ 7ನೇ ವಾಕ್ಯ. ಕಾನಾನು ಅದರ ಕೈಯಲ್ಲಿ ಮೋಸದ ತ್ರಾಸು ಇದೆ, ಕಸಕೊಳ್ಳಬೇಕೆಂಬುದೇ ಅದರ ಆಶೆ. ಈ ವಾಕ್ಯದಲ್ಲಿ ಮೋಸ ಮಾಡುವಂಥವರ ಮನಸ್ಥಿತಿಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಕಾನಾನು ಅದರ ಕೈಯಲ್ಲಿ ಮೋಸದ ತ್ರಾಸು ಇದೆ, ಕಸಕೊಳ್ಳಬೇಕೆಂಬುದೇ ಅದರ ಆಶೆ ಎಂಬುದಾಗಿ. ಅಂದರೆ ಮೋಸ ಮಾಡುವವನ ಚಿಂತೆಯೇ ತನ್ನದಲ್ಲದೇ ಇರುವಂಥ ಒಂದನ್ನ ಮತ್ತೊಬ್ಬರಿಂದ ಕಸಕೊಳ್ಳಬೇಕು ಎಂಬುದಾಗಿ. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ತನ್ನದಲ್ಲದೇ ಇರುವಂಥದ್ದನ್ನ, ತನಗೆ ಸೇರದೇ ಇರುವಂಥದ್ದನ್ನ, ಇಲ್ಲ ನ್ಯಾಯವಾಗಿ ತಾನು ಪಡೆದುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಿರುವುದನ್ನ ಹೊಂದುವುದಕ್ಕೆ ಒಬ್ಬನು ಮಾಡುವಂಥದ್ದೇ ಮೋಸ. ಆದ್ದರಿಂದ ಒಬ್ಬ ವ್ಯಕ್ತಿಯಲ್ಲಿ ಯಾವಾಗ ಮೋಸ ಮಾಡಬೇಕೆಂಬ ಮನೋಭಾವ ಬರುತ್ತದೋ ಆಗ ಅವನು ತನ್ನದಲ್ಲದೇ ಇರುವುದನ್ನ, ತನಗೆ ನ್ಯಾಯವಾಗಿ ಹೊಂದುವುದಕ್ಕೆ ಯೋಗ್ಯತೆ ಇಲ್ಲದೇ ಇರುವಂಥ ಕಾರ್ಯವನ್ನ ಮತ್ತೊಬ್ಬರಿಂದ ಕಸಕೊಳ್ಳುವುದಕ್ಕೆ ಆಶೆ ಪಡುತ್ತಾ ಇದ್ದಾನೆಂಬುದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಯಾವಾಗಲಾದರೂ ಮೋಸ ಮಾಡಬೇಕೆಂಬ ಪ್ರೇರೇಪಣೆ ಬರುವುದಾದರೆ, ಮತ್ತೊಬ್ಬರ ಅಜ್ಞಾನವನ್ನಾಗಲಿ ಇಲ್ಲ ಅವರ ನಂಬಿಕೆಯನ್ನಾಗಲಿ ದುರುಪಯೋಗ ಪಡಿಸಿಕೊಂಡು ನಾನೇನಾದರೂ ಲಾಭ ಮಾಡಬೇಕೆಂಬಂತ ಯೋಚನೆಗಳು ಬರುವಾಗ ಖಂಡಿತವಾಗಿ ತಿಳಿದುಕೊಳ್ಳಿ, ಅದು ಮೋಸಗಾರನಾಗಿರುವಂತ ಸೈತಾನನಿಂದಲೇ ಪ್ರೇರೇಪಿಸಲ್ಪಡುತ್ತಾ ಇರುವಂಥದ್ದು. ಆ ರೀತಿಯಾಗಿ ನೀವು ಅವನಿಗೆ ಅವಕಾಶವನ್ನ ಕೊಟ್ಟು ಅವನ ಮೋಸದ ಬಲೆಗೆ ಬೀಳುವುದಾದರೆ ನೀವು ಮೋಸಗಾರರಾಗಿ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದವರು ದುಷ್ಟರು ಆಗಿಬಿಡುತ್ತೀರಾ. ಮೋಸಗಾರರಿಗೆ ಸಿಗುವಂತ ದಂಡನೆಯು ದೇವರಿಂದ ಖಂಡಿತವಾಗಿ ಬರಲಿದೆ. ಲಾಬಾನನನ್ನ ನೋಡುವಾಗ ಅವನು ಯಾಕೋಬನಿಗೆ ಮೋಸ ಮಾಡಬೇಕೆಂಬುದಾಗಿ ಅನೇಕ ವಿಧಗಳಲ್ಲಿ ಪ್ರಯಾಸಪಟ್ಟನು. ಅದಕ್ಕೆ ಮುಖ್ಯವಾದಂತ ಕಾರಣ, ಯಾಕೋಬನು ಈಗ ಒಬ್ಬಂಟಿಯಾಗಿದ್ದಾನೆ. ಅವನ ಒಬ್ಬಂಟಿತನವನ್ನು, ಅವನಿಗೆ ಯಾರು ಇಲ್ಲದೇ ಇರುವಂತ ಒಂದು ಅವಸ್ಥೆಯನ್ನ ನಾನು ಲಾಭವಾಗಿ ಮಾಡಿಕೊಂಡು ಅವನ ಜೀವಿತವನ್ನ, ಅವನ ದಿನಗಳನ್ನ, ಅವನ ಪರಿಶ್ರಮವನ್ನ ಕಸಿದುಕೊಳ್ಳೋಣ, ಅವನಿಗಿರುವಂತ ಲಾಭಗಳನ್ನ ನಾನು ಮಾಡಿಕೊಳ್ಳೋಣ ಎಂಬಂತ ಭಾವನೆಯಿಂದ ಅವನು ಜೀವಿಸಿದ್ದು. ಆದರೆ ದೇವರಾದರೂ ಶಿಷ್ಟನ ಪಕ್ಷದಲ್ಲಿ ನಿಂತು ಮೋಸಗಾರನ ದವಡೆಯ ಮೇಲೆ ಹೊಡೆದು ಅವನ ಕುತಂತ್ರಗಳೆಲ್ಲ ಇಲ್ಲದೆ ಹೋಗುವಂತೆ ಲಾಬಾನನು 10 ಬಾರಿ ಸಂಬಳವನ್ನ ಬದಲಾಯಿಸಿದರೂ ಕೂಡ ಯಾಕೋಬನಿಗೆ ಯಾವುದೇ ನಷ್ಟಗಳು, ಕೊರತೆಗಳು ಉಂಟಾಗದೇ ಇರುವಂತೆ, ಲಾಬಾನನಿಗಿಂತ ಯಾಕೋಬನೇ ಐಶ್ವರ್ಯವಂತನಾಗುವಂತೆ ವಿಶೇಷವಾದಂತ ಮಹತ್ ಕಾರ್ಯವನ್ನ ಮಾಡಿದರು. ಅಂದ್ರೆ ದೇವರು ಮೋಸಗಾರರನ್ನ ಹಗೆ ಮಾಡುತ್ತಾರೆ, ಶಿಷ್ಟರನ್ನ ಮೆಚ್ಚಿ ಅವರನ್ನ ಆಶೀರ್ವದಿಸುತ್ತಾರೆ ಎಂಬುದಕ್ಕೆ ಇದೊಂದು ಸ್ಪಷ್ಟವಾದಂತ ಉದಾಹರಣೆಯಾಗಿದೆ. ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಕೂಡ ನೋಡುವಾಗ ಇಸ್ಕರಿಯೋತ ಯೂದನು ತನ್ನದಲ್ಲದೇ ಇದ್ದದನ್ನ ಹೊಂದುವುದಕ್ಕೆ ಆಸೆ ಪಟ್ಟದ್ದರ ನಿಮಿತ್ತವಾಗಿ ಯೇಸು ಕ್ರಿಸ್ತನಿಗೆ ಮೋಸ ಮಾಡಿ ಆತನನ್ನು ಹಿಡಿದುಕೊಡುವುದಕ್ಕೆ ಯಾಜಕರ ಸಂಗಡ ಒಪ್ಪಂದವನ್ನ ಮಾಡಿಕೊಂಡನು. ಆದರೆ ಇಸ್ಕರಿಯೋತ ಯೂದನ ಅಂತ್ಯವು ಬಹಳ ಹೀನಾಯವಾಗಿತ್ತು, ನಾಶನಕ್ಕೆ ಬಿದ್ದು ಬಿಟ್ಟನು. ಆದ್ದರಿಂದ ಈ ದಿವಸಗಳಲ್ಲಿ ಮೋಸದಿಂದ ಮಾಡುವಂತ ಕ್ರಿಯೆಗಳು ಸೈತಾನಿಗೆ ಸಂಬಂಧಪಟ್ಟದ್ದು. ಮೋಸ ಮಾಡುವಂತ ಯಾರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನ ತಿಳಿದು ಮೋಸಗಾರರಾಗಿ ಜೀವಿಸದೆ, ಮೋಸ ಮಾಡಬೇಕೆಂಬ ಆಲೋಚನೆಗಳಿಗೆ ಒಳಗಾಗದೆ, ನಿಮ್ಮದಲ್ಲದೇ ಇರುವುದನ್ನ ನೀವು ಹೊಂದುವುದಕ್ಕೆ ಪ್ರಯಾಸ ಪಡದೆ ಬೇಕಾದನ್ನ ದೇವರಿಗೆ ತಿಳಿಯಪಡಿಸುವುದಾದರೆ ದೇವರು ನಿಮ್ಮ ಕೊರತೆಗಳನ್ನು ನೀಗಿಸುವಂತೆ ವಿಶೇಷವಾದಂತ ಒದಗಿಸುವಿಕೆಗಳನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ನಿಮ್ಮ ಜೀವಿತವು ಸುರಕ್ಷಿತವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಆಶೀರ್ವಾದವಾಗಿ ಮುಂದುವರಿಯಲಿದೆ. ಹಾಗೆ ದಿವಸಗಳಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡುವುದಕ್ಕೆ ಪ್ರಯತ್ನಿಸುತ್ತಾ ಇರುವುದಾದರೆ ಭಯಪಡಬೇಡಿ, ಕರ್ತ ನಿಮ್ಮ ಸಂಗಡ ಇದ್ದಾನೆ. ಅವರ ಮೋಸದ ಪ್ರತಿಫಲವು ಅವರ ತಲೆ ಮೇಲೆ ಬರುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ. ಕರ್ತನ ನ್ಯಾಯ ತೀರ್ಪಿನಲ್ಲಿ ನೀವು ಸಂತೋಷ ಪಡಲಿದ್ದೀರಾ. ಆ ರೀತಿಯಾಗಿ ಮೋಸವನ್ನು ಹಗೆ ಮಾಡಿ ನ್ಯಾಯವನ್ನು ಪ್ರೀತಿಸಿ ಆಶೀರ್ವದಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಈ ದಿವಸ ನಿಮ್ಮ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀರಿ. ಮೋಸ ಮಾಡಬೇಕೆಂಬ ಆಸೆ ಹುಟ್ಟುವಂಥದ್ದೇ, ನಮ್ಮದಲ್ಲದೇ ಇರುವಂಥದ್ದನ್ನ ನಾವು ಹೊಂದುವುದಕ್ಕೆ ಯೋಗ್ಯರಲ್ಲದೇ ಇರುವಂಥದ್ದನ್ನ, ಅಥವಾ ನೀನು ನಮಗೆ ಕೊಡುವುದಕ್ಕೆ ಬಯಸದೇ ಇರುವಂಥದ್ದನ್ನ ಹೊಂದುವುದಕ್ಕೆ ನಾವು ಪ್ರಯಾಸ ಪಡುವಾಗ, ಆದ್ದರಿಂದ ಕರ್ತನೆ ಆ ರೀತಿ ಕಸಿದುಕೊಳ್ಳುವಂಥ ಆಶೆಗಳನ್ನ, ಮೋಸ
ಮೋಸ ಮಾಡುವಂಥ ಸ್ವಭಾವಗಳನ್ನು ಜಾಡಿಸಿಬಿಟ್ಟು ಸೈತಾನನ ಕುತಂತ್ರಗಳಿಗೆ ಒಳಗಾಗದೆ ನೀತಿಯಲ್ಲಿಯೂ ನ್ಯಾಯದಲ್ಲಿಯೂ ಜೀವಿಸೋಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಅಪ್ಪ, ನಿನ್ನ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿ ಆ ವಿಷಯಗಳಲ್ಲಿ ಬಿಡುಗಡೆಯನ್ನು ಹೊಂದುವುದಕ್ಕೆ ನಿನ್ನ ವಿಶೇಷ ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳಿಗೆ ವಿರೋಧವಾಗಿ ಯಾರ್ಯಾರು ಮೋಸ ಮಾಡುವುದಕ್ಕೆ, ವಂಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೋ, ಲಾಬಾನಿಗಾದ ಗತಿಯು, ಇಸ್ಕರಿಯೋತ ಯೂದನಿಗಾದ ಗತಿಯು ಅವರಿಗೂ ಕೂಡ ಆಗಲಿ. ಅಪ್ಪ, ನೀ ನೀತಿಯ ನ್ಯಾಯಾಧಿಪತಿ ಎಂಬುದನ್ನು ಈ ದಿವಸಗಳಿನ ಮಕ್ಕಳ ಮೂಲಕವಾಗಿ ತೋರ್ಪಡಿಸು. ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನೀತಿವಂತರ ಸಂತತಿಯು ಈ ದಿವಸಗಳಲ್ಲಿ ಅಭಿವೃದ್ಧಿಯಾಗಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.